ನಾಳೆ ಫೆಬ್ರವರಿ 5 ಗುರುವಾರ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಇದೆ. ಅಕ್ಕಿ ಹಾಗೂ ಹಾಲಿನಿಂದ ಈ ಕೆಲಸ ಮಾಡಿದರೆ ಒಂದು ವಾರದ ಒಳಗೆ ನಿಮ್ಮ ಯಾವುದೇ ಇಷ್ಟಾರ್ಥ ನೆರವೇರುತ್ತದೆ. ಮುಟ್ಟಿದ್ದೆಲ್ಲ ಬಂಗಾರ ಮಾಡುವ ಸಂಕಷ್ಟಿ ದಿನ ಮಾಡುವ ಅನುಷ್ಠಾನ ಯಾವುದು? ಈ ದಿನ ಗಣೇಶನ ಪೂಜೆ ಹೇಗೆ ಮಾಡಬೇಕೆಂದು ಈಗ ತಿಳಿಯೋಣ. ಮಾಘ ಮಾಸದಲ್ಲಿ ಬಂದಿರುವ ಸಂಕಷ್ಟಿ ತುಂಬಾ ವಿಶೇಷ. ದೇವಾನುದೇವತೆಗಳು ಈ ಮಾಸದಲ್ಲಿ ನದಿ, ಸಮುದ್ರ ಸ್ನಾನ ಮಾಡಲು ಅದೃಶ್ಯ ರೂಪದಲ್ಲಿ ಭೂಲೋಕಕ್ಕೆ ಬಂದಿರುತ್ತಾರೆ. ಇಂತಹ ಪರಮ ಪವಿತ್ರ ಮಾಸದಲ್ಲಿ ಸಂಕಷ್ಟಿ ಪೂಜೆ ವ್ರತ ಮಾಡಿದರೆ ದೈವ ಬಲ ಬೇಗ ಪ್ರಾಪ್ತಿಯಾಗುತ್ತದೆ. ನವಗ್ರಹಗಳಲ್ಲಿ ಕುಜನು ಕೂಡ ಸಂಕಷ್ಟಿ ವ್ರತವನ್ನು ಆಚರಿಸಿದ್ದನು. ಆದ್ದರಿಂದ ಯಾರು ಸಂಕಷ್ಟಿ ವ್ರತವನ್ನು ನಂಬಿಕೆ ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಜಾತಕ ದೋಷಗಳು, ಕುಜ ದೋಷಗಳು ದೂರವಾಗುತ್ತದೆ. ಗಣೇಶನ ಜೊತೆಗೆ ಕುಜನ ಅನುಗ್ರಹ ಸಿಗುತ್ತದೆ. ನರಕ ಲೋಕಕ್ಕೆ ಅಧಿಪತಿಯಾದ ಯಮಧರ್ಮರಾಜನು ಕೂಡ ಸಂಕಷ್ಟಿ ವ್ರತವನ್ನು ಆಚರಿಸಿದ್ದನು. ಆಯಸ್ಸು ಗಟ್ಟಿಯಾಗಲು, ಅಪಮೃತ್ಯು ದೋಷಗಳು ಬಾರದಿರಲು ಸಂಕಷ್ಟಿ ವ್ರತವನ್ನು ತಪ್ಪದೆ ಆಚರಿಸಬೇಕು. ನಳದಮಯಂತಿಯರಲ್ಲಿ ದಮಯಂತಿಯು ಈ ವ್ರತವನ್ನು ಆಚರಿಸಿ ದೂರವಾಗಿದ್ದ ನಳ ಮಹಾರಾಜನಿಗೆ ಮತ್ತೆ ಹತ್ತಿರವಾದರು. ಅಂದರೆ ಪತಿ ಪತ್ನಿ ಸದಾ ಚೆನ್ನಾಗಿರಲು ದೂರವಾಗಿದ್ದ ಪತಿ ಪತ್ನಿ ಮತ್ತೆ ಒಂದಾಗಲು ಸಂಕಷ್ಟಿ ವ್ರತವನ್ನು ತಪ್ಪದೆ ಆಚರಿಸಬೇಕು. ಈ ಬಾರಿಯ ಸಂಕಷ್ಟಹರ ಚತುರ್ಥಿ ತಿಥಿಯು ಗುರುವಾರ ಬೆಳಗಿನ ಜಾವ 12:09 ಆರಂಭವಾಗಿ ಶುಕ್ರವಾರ ಬೆಳಗಿನ ಜಾವ 12:22 ಮುಕ್ತಾಯವಾಗುತ್ತದೆ. ಚಂದ್ರೋದಯ ಸಮಯ ಬಂದು ಭಾನುವಾರ ರಾತ್ರಿ 9:29 ಇರುತ್ತದೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಗಣೇಶ ಪುರಾಣದ ಪ್ರಕಾರ ಮಾಡಬೇಕು. ಸಾಮಾನ್ಯ ಪೂಜೆಗಿಂತ ಗಣೇಶ ಪುರಾಣದಲ್ಲಿ ತಿಳಿಸಿರುವ ಹಾಗೆ ಸಂಕಷ್ಟಿ ಆಚರಿಸಿದರೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಸಾಮಾನ್ಯವಾಗಿ ಸಂಕಷ್ಟಿ ಗಣಪತಿ ಪೂಜೆಯನ್ನು ಸಂಜೆ ಸಮಯದಲ್ಲಿ ಮಾಡಿಕೊಳ್ಳಬೇಕು. ಬೆಳಿಗ್ಗೆ ಪ್ರತಿನಿತ್ಯ ಹೇಗೆ ದೇವರ ಪೂಜೆಯನ್ನು ಮಾಡುತ್ತಿರುವ ಹಾಗೆ ಪೂಜೆಯನ್ನು ಮಾಡಿಕೊಳ್ಳಬೇಕು. ದೀಪ ಹಚ್ಚುವಾಗ ಸಂಜೆ ಸಂಕಷ್ಟಿ ಪೂಜೆಯನ್ನು ಮಾಡುತ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳಬೇಕು. ಅಂದರೆ ಸಂಕಲ್ಪ ಮಾಡಿಕೊಳ್ಳಬೇಕು. ಒಂದು ಕೆಂಪು ಬಟ್ಟೆಗೆ 3 ಮುಷ್ಟಿ ಅಕ್ಕಿ, 3 ಒಣ ಖರ್ಜೂರ, 1 ನಾಣ್ಯ, ಅರಿಶಿಣದ ಕೊಂಬು, ವಿಳೆದೆಲೆ, ಅಡಿಕೆ, ಅರಿಶಿನ, ಕುಂಕುಮ ಎಲ್ಲವನ್ನು ಹಾಕಿ ಮುಡುಪನ್ನು ಕಟ್ಟಬೇಕು. ನಂತರ ಸಂಜೆ ಆಗುತ್ತಿದ್ದಂತೆಯೇ ಎಳ್ಳಿನ ಪುಡಿ ಹಾಗೂ ನೆಲ್ಲಿಕಾಯಿ ಪುಡಿಯನ್ನು ಸ್ನಾನದ ನೀರಿಗೆ ಬೆರೆಸಿಕೊಂಡು ಅಥವಾ ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಯಾರೇ ಸಂಕಷ್ಟಿ ವ್ರತವನ್ನು ಆಚರಿಸಿದರೂ ಈ ನಿಯಮವನ್ನು ತಪ್ಪದೆ ಪಾಲಿಸಬೇಕು. ಬಿಳಿ ಎಳ್ಳಿನ ಪುಡಿಯನ್ನು ಸ್ನಾನಕ್ಕೆ ಬಳಸಬೇಕು. ನಂತರ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಏರ್ಪಾಡು ಮಾಡಿಕೊಂಡು ವ್ರತವನ್ನು ಆರಂಭಿಸಬೇಕು. ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಸಂಕಷ್ಟಿ ವ್ರತದಲ್ಲಿ ಹಸುವಿನ ಸಗಣಿ ಇಲ್ಲವೆಂದರೆ ಪೂಜೆಯ ಫಲ ಅಷ್ಟಾಗಿ ಸಿಗುವುದಿಲ್ಲ. ಆದ್ದರಿಂದ ನಾಳೆ ಸಂಜೆ ಒಂದು ವಿಳೆದೆಲೆಯ ಮೇಲೆ ಹಸುವಿನ ಸಗಣಿಯ ಜೊತೆಗೆ ಗರಿಕೆಗಳನ್ನು ಇಡಬೇಕು. ಪೂಜೆ ಮುಗಿದ ನಂತರ ಆ ಸಗಣಿಯನ್ನು ತುಳಸಿ ಗಿಡವನ್ನು ಬಿಟ್ಟು ಬೇರೆ ಯಾವುದೇ ಗಿಡಕ್ಕೆ ಹಾಕಬಾರದು. ಮಾಘ ಮಾಸದಲ್ಲಿ ಬಂದಿರುವ ಸಂಕಷ್ಟಿ ದಿನ ಗಣೇಶನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ದೇವಪೀಠದಲ್ಲಿ ಈ ದಿನ ಗಣೇಶನನ್ನು ಪೂಜಿಸಬೇಕು. ಗಣೇಶನು ಸಂಕಷ್ಟಿಯ ದಿನ ಕೆಂಪು ಬಣ್ಣದಲ್ಲಿ ಪ್ರಕಾಶಿಸುತ್ತಾನೆ ಎಂದು ಗಣೇಶನ ಪುರಾಣ ಹೇಳುತ್ತದೆ. ಅಂದರೆ ಗಣೇಶನಿಗೆ ಪ್ರಿಯವಾದ ಬಣ್ಣ ಈ ದಿನ ಕೆಂಪು ಬಣ್ಣವಾಗಿರುತ್ತದೆ. ಆದ್ದರಿಂದ ಗಣಪತಿ ಪೂಜೆಯಲ್ಲಿ ಕೆಂಪು ಬಣ್ಣದ ಪುಷ್ಪಗಳು ಇರಲೇಬೇಕು. ಕೆಂಪು ಗುಲಾಬಿ ಹೂವು, ಕೆಂಪು ದಾಸವಾಳದ ಹೂಗಳು ಜೊತೆಗೆ ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಬೇಕು. ಗಣೇಶನ 108 ನಾಮಗಳು ಪೂಜೆಯ ಸಮಯದಲ್ಲಿ ಹೇಳಿಕೊಳ್ಳಬೇಕು. ಇಲ್ಲವಾದರೆ ಗಂ ಗಣಪತೆಯೇ ನಮಃ ಹೇಳುತ್ತಾ ಗಣಪನ ಪೂಜೆ ಮಾಡಿಕೊಳ್ಳಬೇಕು. ಗಣೇಶನಿಗೆ ಈ ದಿನ ಬಿಳಿ ಬಣ್ಣದ ನೈವೇದ್ಯಗಳನ್ನು ಅರ್ಪಿಸಬೇಕು. ಹಾಲಿನ ಪಾಯಸ, ಕಲ್ಲು ಸಕ್ಕರೆ, ವಿವಿಧ ಹಣ್ಣುಗಳು, ಎಳ್ಳಿನಿಂದ ಮಾಡಿದ ಪದಾರ್ಥಗಳು ಹೀಗೆ ವಿವಿಧ ಸಿಹಿ ನೈವೇದ್ಯಗಳನ್ನು ಸಂಕಷ್ಟಿ ವ್ರತದಲ್ಲಿ ಇಡಬೇಕು. ಚಂದ್ರೋದಯ ಸಮಯದಲ್ಲಿ ಮನೆಯ ಹೊರಭಾಗದಲ್ಲಿ ಚಂದ್ರನ ನೋಡುತ್ತಾ ಅರ್ಘ್ಯ ನೀಡಬೇಕು. ಚೊಂಬಿನಲ್ಲಿ ನೀರಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಹಾಕಿ ಅರ್ಘ್ಯ ನೀಡಬೇಕು. ಗಣೇಶನ ಪುರಾಣದಲ್ಲಿ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ. ಯಾರು ಸಂಕಷ್ಟಿಯ ದಿನ 48 ನಿಮಿಷಗಳ ಕಾಲ ನಿಮಗೆ ಇಷ್ಟವಾದ ಗಣಪತಿಯ ಮಂತ್ರವನ್ನು ಪಠಿಸುತ್ತಾರೋ ಹೇಳುತ್ತಾರೋ ಅವರು ಎಂಥದ್ದೇ ಕಠಿಣ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಆದ್ದರಿಂದ ನಾಳೆ ಸಂಜೆ ಗಣಪನ ಪೂಜೆ ಮಾಡುವಾಗ ನಿರಂತರವಾಗಿ 48 ನಿಮಿಷಗಳ ಕಾಲ ನಿಮಗೆ ಇಷ್ಟವಾದ ಗಣೇಶನ ಮಂತ್ರವನ್ನು ಹೇಳಿಕೊಳ್ಳಿ. ಇದರಿಂದ ಹಣಕಾಸಿನ ಸಮಸ್ಯೆ, ಸಾಲ, ಉದ್ಯೋಗ, ಮದುವೆ, ಸಂತಾನ ಯಾವುದೇ ಕೋರಿಕೆಗಳಿದ್ದರೂ ಬಹುಬೇಗನೆ ನೆರವೇರುತ್ತದೆ. ನಾಳೆ ಸಂಕಷ್ಟಿಯ ದಿನ ತಪ್ಪದೆ ವ್ರತಕಥೆಯನ್ನು ಕೇಳಬೇಕು. ವ್ರತಕಥೆ ಗೊತ್ತಿಲ್ಲವೆಂದರೆ ಮನೆಗೆ ಸಮೀಪವಿರುವ ಗಣೇಶನ ಆಲಯಕ್ಕೆ ತೆರಳಿ ವ್ರತಕಥೆಯನ್ನು ಕೇಳಿ ಗಣೇಶನ ದರ್ಶನ ಮಾಡಿ ಮನೆಗೆ ಬರಬೇಕು. ಈ ದಿನ ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿನಿಸುಗಳನ್ನು, ಹಾಲನ್ನು, ಕಲ್ಲು ಸಕ್ಕರೆಯನ್ನು ನೀಡಿದರೆ ಗಣೇಶನ ಕೃಪೆ ಸಿಗುತ್ತದೆ. ಯಾವುದಾದರೂ 3 ಕೋರಿಕೆಗಳನ್ನು ನೆನೆದು ಮಕ್ಕಳಿಗೆ ಈ ದಿನ ಈ ವಸ್ತುಗಳನ್ನು ನೀಡಿ ಸಂಕಷ್ಟಿಯ ಮರುದಿನ ಬೆಳಿಗ್ಗೆ ಎದ್ದು ಮತ್ತೊಂದು ಸಲ ಗಣೇಶನ ಪೂಜೆ ಮಾಡಿ ಸಂಕಷ್ಟಿ ವ್ರತವನ್ನು ಮುಗಿಸಬೇಕು. ಸಂಕಷ್ಟಿಯ ದಿನ ಬೆಳಿಗ್ಗೆ ಕಟ್ಟಿದ ಮುಡು
ಮುಡುಪನ್ನು ಸಂಜೆ ಸಮಯದಲ್ಲಿ ಅಥವಾ ಸಂಕಷ್ಟಿಯ ಮರುದಿನ ಬೆಳಿಗ್ಗೆ ಗಣೇಶನ ದೇಗುಲಕ್ಕೆ ನೀಡಬಹುದು. ಇಲ್ಲವಾದರೆ ಮನೆಯಲ್ಲಿಯೇ ಮುಡುಪಿನಲ್ಲಿ ಇದ್ದ ಅಕ್ಕಿಯಿಂದ ಸಿಹಿ ನೈವೇದ್ಯವನ್ನು ತಯಾರಿಸಿ ಸೇವಿಸಬಹುದು. ಉಳಿದ ಅಡಿಕೆ, ನಾಣ್ಯ, ಅರಿಶಿನ ಕೊಂಬು, ವಿಳೆದೆಲೆ ಇವುಗಳನ್ನು ಮನೆಯಲ್ಲಿಯೇ ಹಣ ಇಡುವ ಜಾಗದಲ್ಲಿ ಇಡಬಹುದು. ನಿಮ್ಮ ಸಾಲಗಳು ಬೇಗನೆ ತೀರಲು, ಅನಾರೋಗ್ಯ ದೂರವಾಗಲು, ಶತ್ರುಬಾಧೆಗಳು ನಿಲ್ಲಲು, ವರ್ಷ ಪೂರ್ತಿ ದುಡಿದರೂ ಸಿರಿತನ ಕಾಣುತ್ತಿಲ್ಲ, ಬಡತನದಲ್ಲಿಯೇ ಜೀವನ ಸಾಗುತ್ತಿದ್ದರೆ ಅದ್ಭುತವಾಗಿ ಆದಾಯವನ್ನು ನೋಡಲು, ಹೇಳಿಕೆ ಕಾಣಲು ಬಿಳಿ ಎಕ್ಕದ ಹೂವಿನಿಂದ ಒಂದು ಮಾಲೆಯನ್ನು ತಯಾರಿಸಿ ನಿಮ್ಮ ಮನೆಯಲ್ಲಾಗಲಿ ಅಥವಾ ದೇಗುಲದಲ್ಲಾಗಲಿ ಗಣಪತಿಗೆ ಅರ್ಪಿಸಬೇಕು. ಎಕ್ಕದ ಪುಷ್ಪಗಳಿಂದ ಗಣೇಶನ ಪೂಜೆ ಮಾಡಿದರೆ ನೀವು ಮಾಡುವ ಪೂಜೆ ಗಣಪನಿಗೆ ಅತ್ಯಂತ ಪ್ರಿಯವಾಗುತ್ತದೆ. 21 ಮೋದಕಗಳನ್ನು ಗಣಪನಿಗೆ ಪ್ರೀತಿಯಿಂದ ಮಾಡಿ ನೈವೇದ್ಯಕ್ಕೆ ಇಟ್ಟರೆ ಕೆಲಸ ಕಾರ್ಯದಲ್ಲಿ ಬರುವ ವಿಘ್ನಗಳು ದೂರವಾಗುತ್ತದೆ. ನೀವು ಮಾಡುವ ಯಾವುದೇ ಉದ್ಯೋಗ, ವ್ಯಾಪಾರ, ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭಗಳನ್ನು ನೋಡಬಹುದು. ನಾಳೆ ಸಂಕಷ್ಟಿಯ ದಿನ ಬ್ರಹ್ಮಚರ್ಯವನ್ನು ತಪ್ಪದೆ ಪಾಲಿಸಿ, ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ನಿದ್ರೆ ಮಾಡಿ ಉಪವಾಸವಿದ್ದು ರಾತ್ರಿ 12 ಗಂಟೆಯ ತನಕ ಜಾಗರಣೆ ಮಾಡುತ್ತಾ ಗಣೇಶನ ಕತೆ, ಕೀರ್ತನೆಗಳನ್ನು ಕೇಳಿ. ಮಕ್ಕಳಿಗೆ ವಿದ್ಯೆಯಲ್ಲಿ ಪ್ರಗತಿ ಸಿಗಲು ನಿಮ್ಮ ಮಕ್ಕಳ ಕೈನಿಂದ ಬಡ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಿಸಿದ ಪುಸ್ತಕ, ಬ್ಯಾಗ್, ಲೇಖನಿಗಳನ್ನು ದಾನವಾಗಿ ನೀಡಿಸಿ. ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿಯ ಈ ವಿಶೇಷ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.